ಕುಂಭರಾಶಿ ಬಹುತೇಕವಾಗಿ ಶನಿಯ ಒಂದು ದೋಷ, ಜನ್ಮ ಶನಿಯ ದೋಷ ಅಂದರೆ ಗರ್ಭಶನಿ ಅಂತ 2.5 ವರ್ಷ, ಅದು ಪರಿಹಾರ ಆಗ್ತಕ್ಕಂಥ ವರ್ಷವೇ ಇದು. ಅದೇ ಮುಖ್ಯ. ದ್ವಿತೀಯದಲ್ಲಿ ಶನಿ ಇದ್ದಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತದೆ. ಗುರುವಿನ ಮನೆ ಮೀನದಲ್ಲಿ ಇರೋದರಿಂದ ಅವನು ಅಂಥ ಅಶುಭನಲ್ಲ ಕುಂಭರಾಶಿಗೆ. ಹಾಗಾಗಿ ಅಷ್ಟೇನು ಸಮಸ್ಯೆ ಬರೋದಿಲ್ಲ. ಕೆಲವರಿಗೆ ಕೆಲವೊಂದು ಅಧಿಕಾರ ಯೋಗ ಪ್ರಾಪ್ತಿಯೂ ಆಗ್ತದೆ ದ್ವಿತೀಯದಲ್ಲಿ, ಅವರವರ ಶನಿಯು ಇದ್ದ ಜನಗಳಿಗೆ. ಜನ್ಮ ರಾಹು ಕೂಡ ಅಲ್ಪ ದೋಷಕರ, ಯಾಕಂದರೆ ಮಿತ್ರ ರಾಶಿಯಲ್ಲೇ ರಾಹು ಇರೋದರಿಂದ ಅಲ್ಪ ದೋಷಕರ. ರಾಹು ಜನ್ಮಕ್ಕೆ ಬರೋದಕ್ಕಿಂತ ದ್ವಿತೀಯದಲ್ಲಿ ಇದ್ದಾಗ ದೊಡ್ಡ ದೋಷ ಅಂತಂತ ಅನುಭವಿಗಳ ಮಾತು. ಹಾಗಾಗಿ ದ್ವಿತೀಯದ ರಾಹು ಪರಿಹಾರ ಆಗಿ ಕುಂಭರಾಶಿಯವರಿಗೆ ಜನ್ಮಕ್ಕೆ ಬಂದಿರೋದು, ಜನ್ಮದಲ್ಲಿ ಇಷ್ಟರಾಶಿ ಆಗಿರೋದರಿಂದ ಅಂಥ ಅಲ್ಪ ದೋಷಕರ ಅಂತಂತ ಹೇಳಬೇಕು. ಆದರೂ ಕೂಡ ನಿಮ್ಮ ಆಲೋಚನೆ, ನಿಮ್ಮ ಮಾತು ಆದಷ್ಟು ಗಂಭೀರವಾಗಿ, ಕುಂಭರಾಶಿಯವರು ಆದಷ್ಟು ನಿಧಾನವಾಗಿ ವಿಚಾರ ಮಾಡಿ ವ್ಯವಹಾರ ಮಾಡಿ, ಒಳ್ಳೆಯದಾಗುತ್ತೆ. ನೀವು ಅಷ್ಟೇ ನರಸಿಂಹದೇವರ ನಾಮಸ್ಮರಣೆ, ನರಸಿಂಹದೇವರಿಗೆ ಪಾಯಸ ಹೋಮ ಅಥವಾ ಪಾಯಸ ಸೇವೆ, ನರಸಿಂಹದೇವರಿಗೆ ಅಲಂಕಾರ ಸೇವೆ, ಇದನ್ನು ವಿಶೇಷವಾಗಿ ಮಂಗಳವಾರದಂದು ಮಾಡಿಕೊಳ್ತಾ ಪ್ರತಿನಿತ್ಯ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು. ನರಸಿಂಹದೇವರಿಗಲ್ಲದೆ ಯಾರಿಗೂ ಬಗ್ಗಲ್ಲ ಈ ರಾಹು ಅಥವಾ ಈ ಶನಿಯು. ನರಸಿಂಹದೇವರು ಅಂತಂದರೆ ಅವ್ರಿಗೆ ಅಂಥ ಭಕ್ತಿ. ಶನಿಗೂ ಮತ್ತು ರಾಹುವಿಗೂ ನರಸಿಂಹದೇವರ ಮೇಲೆ ಬಹಳ ಭಕ್ತಿ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಕ್ಕದಲ್ಲಿ ನರಸಿಂಹದೇವರು ಇರೋದು. ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರ ಸುಬ್ರಹ್ಮಣ್ಯದಲ್ಲೂ ನರಸಿಂಹದೇವರ ಜೊತೆಯಲ್ಲೇ ನಾಗರು ಸುಬ್ರಹ್ಮಣ್ಯ ದೇವರೆಲ್ಲ. ಯಾವುದೇ ನಾಗಕ್ಷೇತ್ರದಲ್ಲಿ ಪಕ್ಕದಲ್ಲಿ ನರಸಿಂಹದೇವರಿದ್ದರೆ ನಾಗದೇವರು ಬರೋದು. ಇಲ್ಲದೆ ಹೋದರೆ ಅದು ಅಲ್ಲಿ ಹೋಗಬಾರ್ದು, ಅದು ಮಹಾಕ್ಷೇತ್ರ ಅನ್ನಿಸ್ಕೊಳ್ಳೋದಿಲ್ಲ. ನಾಗರಿಗೆ, ಸುಬ್ರಹ್ಮಣ್ಯ ದೇವರಿಗೆ ನರಸಿಂಹದೇವರು ಅಂತಂದರೆ ಅಂಥ ಭಕ್ತಿ. ಹಾಗಾಗಿ ನರಸಿಂಹದೇವರ ಸೇವೆಯನ್ನು ಕುಂಭರಾಶಿಯವರಿಗೆ ಹೇಳಿದ್ದೇನೆ.